ಪೊಲಿಟಿಕಲ್ ಕ್ಲಾರಿಟಿ ತುಂಬಾ ಇತ್ತು ಎ ಮಂಜು ಅವರಿಗೆ. ಒಂದು ವೇಳೆ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಹಾಸನದಿಂದ ಸ್ಪರ್ಧಿಸಿದರೆ ಕಾಯ ವಾಚ ಮನಸ ದೇವೇಗೌಡರ ಗೆಲುವಿಗೆ ಶ್ರಮಿಸ್ತೀವಿ, ದೇವೇಗೌಡರ ಹೊರತಾಗಿ ಬೇರೆಯವರು ಯಾರಾದರೂ JDS ನಿಂದ ಸ್ಪರ್ಧಿಸಿದರೆ ನಮ್ಮ ಬೆಂಬಲ ಇಲ್ಲ ಅನ್ನುವ ಮಾತನ್ನ ಬಹಳ ಸ್ಪಷ್ಟವಾಗಿ ಹಿಂದೆಯೇ ಎ ಮಂಜು ಹೇಳಿದ್ರು. ಎ ಮಂಜು ಅವರ ಮನವೊಲಿಸುವ ಕೆಲಸವನ್ನ ಸಿದ್ದರಾಮಯ್ಯನವರು ಶಕ್ತಿ ಮೀರಿ ಮಾಡಿದ್ದಾರೆ. ಅದು ಫಲ ಕೊಟ್ಟ ಹಾಗೆ ಅನ್ನಿಸ್ತಾ ಇಲ್ಲ. JDS ಅಭ್ಯರ್ಥಿಯಾಗಿ ದೇವೇಗೌಡರು ಹಾಸನದಿಂದ ಸ್ಪರ್ಧಿಸಿದರೆ ನಾವು ಅವರನ್ನ ಬೆಂಬಲಿಸ್ತೀವಿ, ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸಿದರೆ ಬೆಂಬಲ ಇಲ್ಲ ಅಂತ ಈ ಹಿಂದೆಯೇ ಸ್ಪಷ್ಟವಾಗಿ ಘೋಷಣೆ ಮಾಡಿದ್ರು. ಆ ನಂತರ ದೇವೇಗೌಡರು ಮೊಮ್ಮಗನಿಗೆ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ಅಲ್ಲೊಂದು ಸಮಾವೇಶ ಮಾಡಿ ಮೊಮ್ಮಗನನ್ನ ಬೆಂಬಲಿಸಿ ಅಂತ ಹೇಳಿದ್ದು ಆಯಿತು. ಆ ಸಮಾವೇಶದಲ್ಲಿ ದೇವೇಗೌಡರು ಕುಟುಂಬ ಸಮೇತ ಕಣ್ಣೀರು ಹಾಕಿದ್ದು ಆಯಿತು. ಅದಾದ ನಂತರ ನಡೆದಿರುವಂತಹ ಅತಿ ದೊಡ್ಡ ಬೆಳವಣಿಗೆ. ನಮ್ಮ ಹಾಸನ ರಿಪೋರ್ಟರ್ ಹರೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಷ್ಟರ ಮಟ್ಟಿಗೆ ಕನ್ಫರ್ಮ್ ಎ ಮಂಜು ಬಿಜೆಪಿ ಸೇರುವಂಥದ್ದು? ಬಹುತೇಕ ಖಚಿತವಾಗಿದೆ. ಅವರು ದಿನಾಂಕ ಅಷ್ಟೇ ಪ್ರಕಟ ಆಗ್ಬೇಕು. ಅಜಿತ್, ಯಡಿಯೂರಪ್ಪನವರ ನಿನ್ನೆ ಸಹ ಎ ಮಂಜು ಅವರು ಭೇಟಿ ಮಾಡಿದ್ದಾರೆ. ಅದು ಕಡೂರು ಶಾಸಕ ಬೆಳ್ಳಿ ಪ್ರಕಾಶ್ ಹಾಗೂ ಹಾಸನ ಶಾಸಕರಾದಂತಹ ಪ್ರೀತಮ್ ಗೌಡ, ಈ ಮೂವರು ಸಹ ಎ ಮಂಜು, ಕಡೂರು ಶಾಸಕ ಬೆಳ್ಳಿ ಪ್ರಕಾಶ್, ಹಾಸನ ಶಾಸಕ ಪ್ರೀತಮ್ ಗೌಡ, ಈ ಮೂವರು ಸಹ ಯಡಿಯೂರಪ್ಪನವರ ಜೊತೆಯಲ್ಲಿ ಗಂಟೆಗಟ್ಟಲೆ ಚರ್ಚೆಯನ್ನು ನಡೆಸಿರುವಂತಹದ್ದು. ಅಜಿತ್, JDS ಭದ್ರಕೋಟೆ ಆಗಿರುವಂತಹ ಹಾಸನಕ್ಕೆ ಈ ಬಾರಿ ಬಿಜೆಪಿ ಖಾತೆಯನ್ನ ತೆರಿಬೇಕು, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ದಂತೆ ಈ ಬಾರಿ ಈಗಾಗಲೇ ಬಿಜೆಪಿ ತಂತ್ರಗಾರಿಕೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. JDS ನ ಪ್ರಜ್ವಲ್ ರೇವಣ್ಣ ಅವರಿಗೆ ಎದುರಾಳಿಯಾಗಿ ಪ್ರಬಲ ಪೈಪೋಟಿಯನ್ನ ನೀಡಬಹುದಂತ ಅಭ್ಯರ್ಥಿ ಅಂದ್ರೆ ಅದು ಎ ಮಂಜು ಅನ್ನುವಂತಹ ಲೆಕ್ಕಾಚಾರಕ್ಕೆ ಬಂದಿರುವಂತಹ ಬಿಜೆಪಿ ಈಗಾಗಲೇ ಅಂತಿಮ ಸುತ್ತಿನ ಮಾತುಕತೆ. ಎ ಮಂಜು ಬಿಜೆಪಿ ಜಾಯಿನ್ ಆದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅವರೇ ಬಿಜೆಪಿ ಕ್ಯಾಂಡಿಡೇಟ್, ಅದರ ಬಗ್ಗೆ ಏನು ಸಂಶಯ ಇಲ್ಲ ಹಾಗಿದ್ರೆ? ಖಂಡಿತವಾಗ್ಲೂ ಅಜಿತ್, ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ಲಿಕ್ಕೆ ಬಿಜೆಪಿ ನಾಯಕರು ಪ್ರೀತಮ್ ಗೌಡ್ರು ಇರಬಹುದು, ಕಡೂರು ಬೆಳ್ಳಿ ಪ್ರಕಾಶ್ ಇರಬಹುದು, ಯಡಿಯೂರಪ್ಪನವರು ಸಹ ಈಗಾಗಲೇ ಹಾಸನ ಜಿಲ್ಲಾ ಮಟ್ಟದ ನಾಯಕರು ಸಹ ಈಗಾಗಲೇ ಚರ್ಚೆಯನ್ನು ನಡೆಸಿರುವಂತಹದ್ದು. ಒಂದು ರಾಜಕೀಯ ತಂತ್ರಗಾರಿಕೆಯನ್ನ ಎ ಮಂಜು ಅವರು ನಡೆಸ್ತಾ ಇದ್ದಾರೆ. ಅದೇನು ಅಂದ್ರೆ, ಅವರು ಈ ಹಿಂದೆ ಕಾಂಗ್ರೆಸ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಜೊತೆಯಾಗಿ ಯಾರ್ಯಾರಿದ್ರು ಹಿತೈಷಿಗಳು ಅವರನ್ನು ಸಹ ಬಿಜೆಪಿಗೆ ಸೆಳಿಬೇಕು, ಜೊತೆಗೆ ಕಾಂಗ್ರೆಸ್ನ ಅಸಮಾಧಾನಿತರರು ಆಕ್ರೋಶಗೊಂಡಿರುವಂತಹ ಮತಗಳು ಜೊತೆಗೆ ಬಿಜೆಪಿ ಮತಗಳು ಎರಡನ್ನೂ ಸಹ ಕ್ರೋಢೀಕರಿಸಿ ನನ್ನ ಗೆಲುವಿಗೆ ಸಹಕಾರಿಯಾಗುವಂತಹ ಒಂದು ವಾತಾವರಣವನ್ನು ಹಾಸನದಲ್ಲಿ ಸೃಷ್ಟಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎ ಮಂಜು ಅವರು ಕಾರ್ಯೋನ್ಮುಖರಾಗಿದ್ದಾರೆ. ಈ ಕಾರಣಕ್ಕಾಗಿ ಎ ಮಂಜು ಅವರು ಹರೀಶ್, ಈಗ ಬಿಜೆಪಿಯಲ್ಲಿ ಯಾರ್ದು ವಿರೋಧ ಇಲ್ವಾ? ಎ ಮಂಜು ಅವರನ್ನ ಸೇರಿಸಿಕೊಂಡು ಕ್ಯಾಂಡಿಡೇಟ್ ಮಾಡೋದಕ್ಕೆ ಬಿಜೆಪಿ ಒಳಗಡೆ ಏನು ವಿರೋಧ ಇಲ್ಲ ಹಾಸನದಲ್ಲಿ ಆಗಿದ್ರೆ? ಖಂಡಿತವಾಗ್ಲೂ ಈಗ ಹಾಸನದಲ್ಲಿ JDS ಭದ್ರಕೋಟೆಗೆ ಲಗ್ಗೆ ಹಾಕಿ ಅದರಲ್ಲೂ ಬಿಜೆಪಿ ಅಭ್ಯರ್ಥಿಯಾಗಿ ಅವರ ಕೋಟೆಯನ್ನ ಭೇದಿಸ್ಲಿಕ್ಕೆ ಅಂದ್ರೆ ಅಷ್ಟರ ಮಟ್ಟಿಗೆ ಸಮರ್ಥವಾದ ಅಭ್ಯರ್ಥಿ ಸದ್ಯಕ್ಕೆ ಕಾಣಿಸ್ತಿರ್ಲಿಲ್ಲ. ಹೀಗಾಗಿ ಎ ಮಂಜು ಅವರು ಕಳೆದ ಬಾರಿ ಕೇವಲ 1,09,000 ಮತಗಳ ಅಂತರದಲ್ಲಿ ಸೋಲನ್ನ ಅನುಭವಿಸಿದ್ರು. 4 ಲಕ್ಷಕ್ಕೂ ಅಧಿಕ ಮತಗಳನ್ನ ದೇವೇಗೌಡರ ಎದುರಾಳಿಯಾಗಿದ್ದಂತಹ ತೆಗೆದುಕೊಂಡಿದ್ದು. ಅದು ಅವಾಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಎ ಮಂಜು ಅವರು. ಜೊತೆಗೆ ಅವರಿಗೆ ಜಿಲ್ಲೆಯಲ್ಲಿ ಒಂದಷ್ಟು ಅವ್ರದೇ ಅಂತಹ ಬೆಂಬಲಿಗರಿಗಿದ್ದಾರೆ, ಹಿತೈಷಿಗಳಿದ್ದಾರೆ ಅನ್ನುವಂತಹದ್ದು, ಜೊತೆಗೆ ರಾಜಕೀಯವೂ ಸಹ ಒಂದು ಪ್ರಬುದ್ಧತೆಯನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಎ ಮಂಜುವನ್ನ ಬಿಜೆಪಿಯಿಂದ ಕಣಕ್ಕೆ ಇಳಿಸಿದ್ದೇ ಆದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರಬಲ ಪೈಪೋಟಿಯನ್ನ ನೀಡೋದ್ರ ಜೊತೆಗೆ ಮೋದಿ ಕೈಯನ್ನ ಬಲಪಡಿಸೋದಕ್ಕೆ ಹಾಸನ ಲೋಕಸಭೆಯಿಂದಲೂ ಸಹ ಒಬ್ಬರು ಅಭ್ಯರ್ಥಿ ಗೆಲ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸದ್ಯ ಬಿಜೆಪಿ ಇರುವಂತಹದ್ದು. ಹೀಗಾಗಿ ಬೇರೆ ಕಾಂಗ್ರೆಸ್ ನಲ್ಲಿ ಇದ್ದಂತಹ ಎ ಮಂಜು ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಬಿಜೆಪಿಯಲ್ಲಿ ಬಿಜೆಪಿಯ ದೇವೇಗೌಡರ ಕೋಟೆಯಲ್ಲಿ ದೇವೇಗೌಡರಿಗೆ ಇದುವರೆಗೂ ಎದುರಾಗಿರುವ ಅತಿ ದೊಡ್ಡ ಚಾಲೆಂಜ್ ಇದು ಅಂತ ಹೇಳಬಹುದಾ? ಖಂಡಿತವಾಗ್ಲೂ ಅಜಿತ್, ಯಾಕಂದ್ರೆ HD ದೇವೇಗೌಡ್ರೆ ಒಂದು ಭವಿಷ್ಯ ಹಾಸನ ಲೋಕಸಭಾ ಕಣದಲ್ಲಿ ಅಭ್ಯರ್ಥಿ ಆಗಿದ್ರೆ HD ದೇವೇಗೌಡರಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಜಿಲ್ಲೆಯ ಜನರು ಕೊಡ್ತಾರೆ ಅನ್ನುವಂತಹ ಮಾತಿದೆ. ಜೊತೆಗೆ ದೇವೇಗೌಡರು ಇಷ್ಟು 6 ದಶಕಗಳ ಕಾಲ ರಾಜಕೀಯವನ್ನ ಮಾಡಿರುವಂತಹವರು. ಹೀಗಾಗಿ ಅವರಿಗೆ ಯಾವುದೇ ರೀತಿಯ ಸೋಲಿನ ಭಯವನ್ನಾಗ್ಲಿ
ಜೊತೆಗೆ ಅವರಿಗೆ ಸೋಲಿನ ಆತಂಕದ ವಾತಾವರಣವನ್ನಾಗಿ ಸೃಷ್ಟಿ ಮಾಡಬಾರ್ದು ಅನ್ನುವಂತಹದ್ದು ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಜನರಲ್ಲೂ ಇರುತ್ತೆ. ಅದರಲ್ಲೂ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿಯಾಗಿರುವ ಈ ಸನ್ನಿವೇಶದಲ್ಲಿ, ಈ ಸಭೆ ಚುನಾವಣಾ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಸಹ ಕೆಲವು ಹಳ್ಳಿಗಳಿಗೆ ಪರಿಚಿತ ಆಗ್ಬೇಕಾಗಿದೆ. ಪ್ರಜ್ವಲ್ ರೇವಣ್ಣ ಅವರು ಚುನಾವಣೆಗೆ ಹೋಗ್ತಾ ಇರ್ತಕ್ಕಂಥದ್ದು HD ದೇವೇಗೌಡರ ಮೊಮ್ಮಗ ಅನ್ನುವಂತಹದ್ದು. 8 ವರ್ಷಗಳಿಂದ ಚುನಾವಣೆಯನ್ನು ಎದುರಿಸಿದ್ದಾರೆ. 8 ವರ್ಷಗಳಿಂದ ರಾಜಕೀಯವಾಗಿ ಎಲ್ಲರ ಜೊತೆನೂ ಬೆರೆತಿದ್ದಾರೆ. ಅದರ ಹೊರತಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಇದು ಚೊಚ್ಚಲ ಚುನಾವಣೆ. ಅವರು ಯಾವುದೇ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ಬೇರೆ ಯಾವುದೇ ಚುನಾವಣೆಗಳು ಸಹ ಎದುರಿಸಿಲ್ಲ. ದೇವೇಗೌಡರು ಅಭ್ಯರ್ಥಿ ಆಗಿದ್ದಾರೆ ಅನ್ನುವಂತಹದ್ದಕ್ಕೂ ಪ್ರಜ್ವಲ್ ರೇವಣ್ಣ ಅವರು ಅಭ್ಯರ್ಥಿ ಅನ್ನುವಂತಹದ್ದಕ್ಕೂ ವ್ಯತ್ಯಾಸಗಳು ಖಂಡಿತವಾಗ್ಲೂ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹದ್ದು ಅಜಿತ್.